ಒಳ್ಳೆ ರೊಮ್ಯಾಂಟಿಕ್ ಸಾಂಗು, ಫೀಲ್ ಅಲ್ಲಿ ಇರೋಕೆ ಫೀಲಿಂಗ್ ಸಾಂಗ್ಸು. ಇದು ಮ್ಯೂಸಿಕ್ ನ ಸಂತೆ, ಯಾಕ್ರಿ ಚಿಂತೆ. ನೀವು ನೋಡ್ತಿದ್ರೆ ನಿಮ್ಮ ಮೆಚ್ಚಿನ ರಾಜ್ ಮ್ಯೂಸಿಕ್ ಕನ್ನಡದ ಮ್ಯೂಸಿಕ್ ಜಂಕ್ಷನ್ ಅಲ್ಲಿ ನಾನು ನಿಮ್ಮ ಪ್ರೀತಿಯ ಮನೆ ಹುಡುಗ ಹೇಮಂತ. ಸೊ ಇವತ್ತು ವೀಕೆಂಡ್ ಬಂದಾಯ್ತು, ಸಂಡೇ ಸ್ಪೆಷಲ್, ಎಲ್ಲ ಭರ್ಜರಿಯಾಗಿ ಬಿಂದಾಸ್ ಆಗಿ ವೀಕೆಂಡ್ ನ ಎಂಜಾಯ್ ಮಾಡ್ತಿರ್ತೀರಾ. ಅಂಡ್ ನಾನು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ 8:30 ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊತಾ ಇದ್ದೀನಿ. ಅಂಡ್ ಇವತ್ತು ನಾನು ಏನಪ್ಪಾ ಕೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಇವತ್ತು ಸರಳ ವಿರಳ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ. ಅಂಡ್ ಅದ್ರಕ್ಕಿಂತ ಮುಂಚೆ ನಮ್ಮ ಅಂದ್ರೆ ಮ್ಯೂಸಿಕ್ ಜಂಕ್ಷನ್ ಸ್ಪೆಷಾಲಿಟಿ ಹೇಳಬೇಕಲ್ವಾ. ಸೊ ಹಾಡು, ತರಲೆ, ತಮಾಷೆ, ತುಂಟತನ ಪ್ರತಿಯೊಂದು ಇರುತ್ತೆ. ಹಾಗೆ ನೀವು ನಮ್ಗೆ ಏನಾರ ಕಾಲ್ ಮಾಡ್ಬೇಕು ಅಂತಂದ್ರೆ 08069156622 ಕರೆ ಮಾಡಿ ಅಂಡ್ ನನ್ನ ಜೊತೆಗೆ ಮಾತಾಡಿ. ಅಂಡ್ ಅವಾಗ್ಲೇ ಕೇಳ್ತಿದ್ದಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮ್ಮನ್ನೇನಾದ್ರೂ ಒಂದು ದಿವಸದ ಸಿಎಂ ಮಾಡಿದ್ರೆ ಏನೆಲ್ಲ ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದೀರಾ ಅಂತ ನಾನ್ ಕೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವು ನನ್ನ ಜೊತೆಗೆ ಮಾತಾಡ್ತೀರಾ ಅಂತಂದ್ರೆ ಏನೆಲ್ಲ ಬದಲಾವಣೆಗಳನ್ನ ತರ್ತೀರಾ, ಅಥವಾ ನಿಮ್ಗೇನಾದ್ರೂ ಆಲೋಚನೆ ಇರುತ್ತಲ್ವಾ, ಈ ತರದ್ದು ಎಲ್ಲ ಏನೋ ಸರಿ ಬರ್ತಾ ಇಲ್ವಲ್ಲ, ಏನೋ ಮಾಡ್ಬೇಕಲ್ಲ ಅನ್ನೋ ತರ ಅಂತವ್ ಇದ್ದೇ ಇರುತ್ತೆ ಮೈಂಡ್ ಅಲ್ಲಿ. ಸೊ ಅದಕ್ಕೋಸ್ಕರ ನೀವೇನಾದ್ರೂ ನನ್ನ ಜೊತೆಗೆ ಇದನ್ನ ಶೇರ್ ಮಾಡ್ತೀರಾ ಅಂತಂದ್ರೆ ಧಾರಾಳವಾಗಿ ಶೇರ್ ಮಾಡಬಹುದು. ಅಂಡ್ ನಮ್ಮ ಕಾಲರ್ ಒಬ್ರು ರೆಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಬಿಡೋಣ. ಹಲೋ, ನಮಸ್ಕಾರ. ಹಾಯ್. ಹಾಯ್, ಯಾರಿದು? ನವ್ಯ ಅಂತ. ನವ್ಯ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಸುಂಕದಕಟ್ಟೆ. ಸುಂಕದಕಟ್ಟೆ. ಏನ್ ಮಾಡ್ಕೊಂಡಿರೋದು ನವ್ಯ ಅವರು? ಫಸ್ಟ್ PU. ಫಸ್ಟ್ PU. ಚೆನ್ನಾಗಿ ನಡೀತಿದೆ ಸ್ಟಡೀಸ್ ಎಲ್ಲ? ಚೆನ್ನಾಗಿ ನಡೀತಿದೆ. ಚೆನ್ನಾಗಿ ನಡೆಸ್ತಿದ್ದೀರಾ ಅಥವಾ ನೀವು ಚೆನ್ನಾಗಿ ಓದ್ತಿದ್ದೀರಾ? ಚೆನ್ನಾಗಿ ಓದ್ತಿದೀವಿ. ಚೆನ್ನಾಗಿ ಓದ್ತಿದ್ದೀರಾ, ಚೆನ್ನಾಗಿ ಓದ್ಕೊಳ್ಳಿ. ಯಾವ ಕಾಲೇಜು? ನಾವು ವಿಜಯನಗರ ಕಾಲೇಜ್. ವಿಜಯನಗರ ಕಾಲೇಜು. ಅಂದ್ರೆ ಫುಲ್ ವೀಕೆಂಡ್ ಬಿಂದಾಸ್ ಆಗಿ ಎಂಜಾಯ್ ಮಾಡ್ತಿದ್ದೀರಾ ಅಂತ ಆಯ್ತು. ಫುಲ್ ಎಂಜಾಯ್. ಫುಲ್ ಎಂಜಾಯ್. ಏನ್ ಮಾಡಿದ್ರಿ ವೀಕೆಂಡ್? ವೀಕೆಂಡ್ ಟ್ರಿಪ್ ಹೋಗಿದ್ವಿ. ಟ್ರಿಪ್ ಹೋಗ್ಬಿಟ್ಟು ಇಷ್ಟು ಬೇಗ ಬಂದ್ಬಿಟ್ರಾ? ಬೆಳಗ್ಗೆ ಹೋಗ್ಬಿಟ್ಟು ಸಂಜೆ ಬಂದಿರೋದು. ಒನ್ ಡೇ ಔಟಿಂಗು? ಎಸ್. ಓ ಸೂಪರ್. ಎಲ್ಲೆಲ್ಲಿ ಹೋಗಿದ್ರಿ? ಓರಿಯನ್ ಮಾಲು. ರೇ 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 ನಾನೆಲ್ಲೋ ನಂದಿ ಬೆಟ್ಟಕ್ಕೋ ಚಾಮುಂಡಿ ಬೆಟ್ಟಕ್ಕೋ ಹೋಗಿ ಬಂದಿದ್ದೀರಾ ಅಂತ ನಾನು ಎಷ್ಟೆಲ್ಲ ಖುಷಿಯಿಂದ ಕೇಳ್ತಾ ಇದ್ರೆ, ನೀವು ನೋಡಿದ್ರೆ ಒರೈನ್ ಮಾಲು ಫಿಲಮ್ ಹೋಗಿದೆ ಅಂತ. ಅಲ್ಲ ರೀ, ಅಂದ್ರೆ ಫ್ರೆಂಡ್ಸ್ ಜೊತೆ ಹೋಗಿದ್ವಿ. ಹಂಗೆ ಫ್ರೆಂಡ್ಸ್ ಜೊತೆ ಹೋಗೋದು, ಔಟಿಂಗ್ ಹೋಗಿರೋದು, ಅದು ಒಂಥರ ಟ್ರಿಪ್ ತರ ನಿಮ್ಗೆ ಲೆಕ್ಕಾಚಾರ. ಆತರ. ಓ ಸೂಪರ್, ಪರವಾಗಿಲ್ಲ. ನೀವು ಫುಲ್ ಜೋಶಲ್ಲಿ ಇದ್ದೀರಾ, ಹೊಡಿಯಕ ಬರ್ತಾ ಇದ್ದೀರಾ? ಹಂಗೇನಿಲ್ಲ. ಹಂಗೇನಿಲ್ಲ, ಪರವಾಗಿಲ್ಲ. ಹೋಗ್ಲಿ, ನಾನ್ ನಿಮ್ಗೆ ಒಂದು ಸ್ಪೆಷಲ್ ಪವರ್ ಕೊಡ್ತಿದ್ದೀನಿ. ಏನಪ್ಪಾ ಅಂತಂದ್ರೆ, ಒಂದ್ ದಿವಸಕ್ಕೆ ಏನಾದ್ರೂ ನಿಮ್ಮನ್ನ ಸಿಎಂ ಮಾಡಿದ್ರೆ ಏನ್ ಮಾಡ್ತೀರಾ? ಸೆಕೆಂಡ್ PU ಎಕ್ಸಾಮ್ ಬ್ಯಾನ್ ಮಾಡ್ಬಿಡ್ತೀನಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಎಷ್ಟೊಳ್ಳೆ ಆಲೋಚನೆ. ಅಲ್ಲ, ಎಕ್ಸಾಮ್ಗೆ ಕಷ್ಟಪಟ್ಟು ಅವ್ರು ಸಿಲೆಬಸ್ ಪ್ರಿಪೇರ್ ಮಾಡಿ, ಅಂದ್ರೆ ಕ್ವಶನ್ಸ್ ಎಲ್ಲ ಪ್ರಿಪೇರ್ ಮಾಡಿ, ಮಕ್ಳು ಏನೋ ಉದ್ಧಾರ ಆಗ್ಲಿ ಅಂತ ಎಕ್ಸಾಮ್ಸ್ ಇಟ್ರೆ ನೀವು ಎಕ್ಸಾಮ್ನೇ ಬ್ಯಾನ್ ಮಾಡ್ಬಿಟ್ರಿ. ಹೌದು, ಈಗ ಎಕ್ಸಾಮ್ಸ್ ಏನೋ ಬ್ಯಾನ್ ಮಾಡ್ಬಿಡೋಣ, ಓಕೆ, ನೀವು ಸಿಎಂ ಆಗಿದ್ದೀರಾ, ಬ್ಯಾನ್ ಮಾಡ್ಬಿಡ್ತೀರಾ. ಅದಕ್ಕೆ ಏನಾದ್ರು ಇವಾಗ ಪಾಸ್ ಆಗಿದ್ದೀರಾ, ಫೇಲ್ ಆಗಿದ್ದೀರಾ, ಈಗ ಅವರು ಓದ್ಕೊಂಡವ್ರ ಇಲ್ವಾ ಅಂತ ಟೆಸ್ಟ್ ಮಾಡಕ್ ಏನ್ ಮಾಡ್ತೀರಾ ಮತ್ತೆ? ಅಂದ್ರೆ ಪಬ್ಲಿಕ್ ಎಕ್ಸಾಮ್ ಬ್ಯಾನ್ ಮಾಡ್ತೀನಿ, ಕಾಲೇಜಲ್ಲೇ ಮಾಡೋ ತರ. ಚೋಳ್ಗಳು ಸೆಂಡಾಳ್ ಶಿಷ್ಯ ಅನ್ನೋ ತರ ಒಳಗೇನೆ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಪಾಸ್ ಗೀಸ್ ಎಲ್ಲ ಆಗ್ಬಿಡೋಣ ಅಂತ ಯೋಚನೆ. ಹೌದು. ಎಂತ ಅಪ್ಪ ದೇವ್ರೆ ಭಗವಂತ, ಇವ್ರನ್ನ ಮಾತ್ರ ಸಿಎಂ ಮಾಡಪ್ಪ. ಎಕ್ಸಾಮ್ನೇ ಬ್ಯಾನ್ ಮಾಡ್ಬಿಡ್ತಾರಂತೆ. ನಾನೇನೋ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಏನೋ ಯೋಚನೆ ಮಾಡ್ತಿರ್ಲಿ, ಪರವಾಗಿಲ್ಲ. ಸದ್ಯಕ್ಕೆ ನೀವು ಅದು ಬಿಟ್ಟು ಬೇರೆ ಏನಾದ್ರು ಆಲೋಚನೆಗಳು ಮೈಂಡ್ ಅಲ್ಲಿ ಇದೆಯಾ? ಬೇರೆ ಏನು ಇಲ್ಲ. ಓಲಿ ಕ್ವಶನ್ ಪೇಪರ್ ಲೀಕ್ ಮಾಡೋದು ಆ ತರದ್ದೆಲ್ಲ ತಲೆಯಲ್ಲಿಲ್ಲ ಅಲ್ಲ? ಆ ತರದ್ದೆಲ್ಲ ಇಲ್ಲ. ಓಲಿ ಪರವಾಗಿಲ್ಲ, ಚೆನ್ನಾಗಿ ಓದ್ಕೊಳ್ಳಿ. ಒಟ್ನಲ್ಲಿ ಎಕ್ಸಾಮ್ ಬ್ಯಾನ್ ಮಾಡ್ಬಿಟ್ಟು ಫುಲ್ ಬಿಂದಾಸ್ ಆಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಟೀಚರ್ಸ್ ಗೀಚರ್ಸ್ ಹತ್ರ ಎಲ್ಲ ಒಳ್ಳೆ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಇಸ್ಕೊಂಡ್ಬಿಟ್ಟು ಹಂಗೆ ಬರ್ದ್ಬಿಡೋಣ ಅಂತಲ್ಲ? ಪಾಪ ಏನ್ ಹುಡ್ಗಿರೋ, ಅದ್ ಯಾಕೆ ಹಿಂಗ್ ಆಡ್ತಿರೋ? ಓಕೆ ಫೈನ್, ಚೆನ್ನಾಗ್ ಮಾತಾಡಿದ್ರಿ ನವ್ಯ ಅವ್ರೆ. ಹಂಗಂತ ಎಕ್ಸಾಮ್ಸ್ ಅಂತೂ ಬ್ಯಾನ್ ಆಗಲ್ಲ, ಹಂಗಂತ ಅದೆಲ್ಲ ಹೋಗಿ ಸಿಕ್ಕೋಬೇಡಿ. ಅಂಡ್ ನೀವೇನಾದ್ರೂ ಸಿಎಂ ಆಯ್ತು ಅಂತಂದ್ರೆ ಓಕೆ, ಮುಂದೆ ನೋಡುವ. ಅಂದ್ರೆ ಈಗ ಸದ್ಯಕ್ಕೆ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸಖತ್ತಾಗಿ ಮಾತಾಡಿದ್ರು. ನೋಡಿದ್ರಲ್ಲ, ಅವ್ರೇನಾದ್ರು ಸಿಎಂ ಆಯ್ತು ಅಂತಂದ್ರೆ ಒಂದ್ ದಿವಸದ ಅಂದ್ರೆ ಸೆಕೆಂಡ್ PUC ಎಕ್ಸಾಮ್ನೇ ಬ್ಯಾನ್ ಮಾಡ್ಬಿಡ್ತಾರಂತೆ. ನೀವು ಈ ತರ ಯಾವ್ದಾದ್ರು ಒಂದು ಅಂದ್ರೆ ಸಖತ್ತಾಗಿ ಇದೆ ಐಡಿಯಾ, ಓಕೆ. ಬಟ್ ಸ್ಟಿಲ್ ಏನಾದ್ರು ಜನಕ್ಕೆ ಉಪಯೋಗ ಆಗತ್ತರದ್ದು ಏನಾದ್ರು ಥಾಟ್ಸ್ ನಿಮ್ ಮೈಂಡ್ ಅಲ್ಲಿ ಇತ್ತು ಅಂತಂದ್ರೆ ಒಂದ್ ದಿವಸದ ಚೇಂಜಸ್ ತರ್ತೀರಾ ಅಂದ್ರೆ ಯಾವ್ದು ಚೇಂಜಸ್ ನ ತರ್ತೀರಾ ಅಂತ ನಾನ್ ಕೇಳ್ತಾ ಇದೀನಿ.
ಸದ್ಯಕ್ಕೆ ಒಂದು ಸೂಪರ್ ಆಗಿರೋ ಸಾಂಗ್ ಬರ್ತಿದೆ, ನೋಡಿ ಎಂಜಾಯ್ ಮಾಡಿ.